ಗರ್ಭಧಾರಣೆಯ 3ನೇ ತಿಂಗಳಲ್ಲಿ ಅಂದರೆ 9ರಿಂದ 12 ವಾರಗಳವರೆಗೆ ಮಗುವಿನ ಬೆಳವಣಿಗೆ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಹಂತದಲ್ಲಿ ಮಗುವಿನ ಬಹುತೇಕ ಪ್ರಮುಖ ಅಂಗಾಂಗಗಳು ರೂಪುಗೊಂಡಿರುತ್ತದೆ. ಆದ್ದರಿಂದ ಮೊದಲ 3 ತಿಂಗಳು ಮಗುವಿನ ಬೆಳವಣಿಗೆಯಲ್ಲಿ ಅತ್ಯಂತ ಮುಖ್ಯವಾದ ಸಮಯ. ಗರ್ಭಧಾರಣೆಯ 3ನೇ ತಿಂಗಳು 9ರಿಂದ 12 ವಾರಗಳು ಮಗುವಿನ ಬೆಳವಣಿಗೆ ತುಂಬ ವೇಗವಾಗಿ ನಡೆಯುತ್ತದೆ. 3ನೇ ತಿಂಗಳಲ್ಲಿ ಮಗುವಿನ ಬೆಳವಣಿಗೆ. ಮಗುವಿನ ಉದ್ದ ಸುಮಾರು 5ರಿಂದ 6 ಸೆಂಟಿಮೀಟರ್ ಇರುತ್ತದೆ. ತೂಕ ಸುಮಾರು 14 ಅಥವಾ 20 ಗ್ರಾಂ ಇರುತ್ತದೆ. ಮೆದುಳು ಮತ್ತು ನರಮಂಡಲ ವೇಗವಾಗಿ ಬೆಳೆಯುತ್ತವೆ. ಹೃದಯ ಸರಿಯಾಗಿ ಬಡಿತ ಹೊಡೆಯುತ್ತಿರುತ್ತದೆ. ಕೈ ಕಾಲು ಬೆರಳುಗಳು ಸಂಪೂರ್ಣವಾಗಿ ರೂಪುಗೊಳ್ಳುತ್ತವೆ. ಮುಖದ ಭಾಗಗಳು ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತವೆ. ಮಗು ಕೈಕಾಲುಗಳನ್ನು ಅಲುಗಾಡಿಸಲು ಆರಂಭಿಸುತ್ತದೆ. ಆದರೆ ಈ ಹಂತದಲ್ಲಿ ತಾಯಿಗೆ ಸಾಮಾನ್ಯವಾಗಿ ಆ ಚಲನೆಗಳು ಇನ್ನೂ ಅನುಭವವಾಗುವುದಿಲ್ಲ. ಹೊರಗಿನ ಜನಾಂಗಗಳು ರೂಪುಗೊಳ್ಳಲು ಆರಂಭವಾಗುತ್ತವೆ. ಆದರೆ ಅಲ್ಟ್ರಾಸೌಂಡ್ನಲ್ಲಿ ಲಿಂಗವನ್ನು ಖಚಿತವಾಗಿ ಹೇಳುವುದು ಈ ಹಂತದಲ್ಲಿ ಯಾವಾಗಲೂ ಸಾಧ್ಯವಾಗುವುದಿಲ್ಲ. ತಾಯಿಗೆ ಆಗುವ ಸಾಮಾನ್ಯ ಬದಲಾವಣೆಗಳು ಬೆಳಗಿನ ವಾಕರಿಕೆ ಮಾರ್ನಿಂಗ್ ಸಿಕ್ನೆಸ್, ವಾಂತಿ ಅಥವಾ ವಾಕರಿಕೆ ಹಾಗೂ ಆಯಾಸ, ಸ್ತನಗಳಲ್ಲಿ ನೋವು ಅಥವಾ ಬಿಗಿತ, ಆಗಾಗ ಮೂತ್ರ ವಿಸರ್ಜನೆ ಈ ಸಮಯದಲ್ಲಿ ಸರ್ವೇ ಸಾಮಾನ್ಯ. ವೈದ್ಯರು ಸೂಚಿಸಿದ ಫೋಲಿಕ್ ಆಸಿಡ್ ಮತ್ತು ಇತರ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ. ಪೌಷ್ಟಿಕವಾದಂತಹ ಆಹಾರಗಳನ್ನು ತೆಗೆದುಕೊಳ್ಳುವುದು ಗರ್ಭಿಣಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಿದ್ರೆ ಯಾವೆಲ್ಲ ಆಹಾರನ ತೆಗೆದುಕೊಳ್ಳಬೇಕು ಅಂತ ನೋಡೋದಾದರೆ ಹಾಲು, ಮೊಟ್ಟೆ, ಬೇಳೆ, ಹಸಿರು ಸೊಪ್ಪು, ಹಣ್ಣುಗಳು, ಸಾಕಷ್ಟು ನೀರು ಕುಡಿಬೇಕು. ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಎಷ್ಟು ನೀರನ್ನು ಕುಡಿಯುತ್ತಾರೋ ಅಷ್ಟೇ ಮಗುವಿಗೆ ಹಾಗೂ ತಾಯಿಗೂ ಕೂಡ ಅಂದರೆ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ತುಂಬ ಒಳ್ಳೆಯದು ಎಂದು ವೈದ್ಯರು ಕೂಡ ಸಲಹೆಯನ್ನು ನೀಡ್ತಾರೆ. ಗರ್ಭಧಾರಣೆಯ 3ನೇ ತಿಂಗಳು ಮಗುವಿನ ಬೆಳವಣಿಗೆಯ ಅತ್ಯಂತ ಪ್ರಮುಖ ಹಂತವಾಗಿದೆ. ಈ ಸಮಯದಲ್ಲಿ ಆರೋಗ್ಯಕರ ಆಹಾರ, ಸಾಕಷ್ಟು ವಿಶ್ರಾಂತಿ, ವೈದ್ಯರ ಸಲಹೆಯಂತೆ ಫೋಲಿಕ್ ಆಸಿಡ್ ಮತ್ತು ಇತರ ಔಷಧಿಗಳನ್ನು ತೆಗೆದುಕೊಳ್ಳುವುದು ಹಾಗೂ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಆರೋಗ್ಯಕರ ತಾಯಿ ಎಂದರೆ ಆರೋಗ್ಯಕರ ಮಗು. ಇದೇ ರೀತಿ ಅಪ್ಡೇಟ್ಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಪ್ರತಿನಿತ್ಯ ಅಪ್ಡೇಟ್ಸ್ ಸಿಗ್ತಾ ಇರತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.